Hello everyone and welcome to day 3 in Thailand. ಅಂದರೆ ಬ್ಯಾಂಕಾಕ್ ಅಲ್ಲಿ ಇದ್ದೀವಿ ಕರೆಂಟ್ಲಿ. ಸಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ನ ಮಾಡ್ಕೋಬೇಕಲ್ವಾ. ಸೊ ನಾವು ಉಳ್ಕೊಂಡಿದ್ದಂಥ ಹೋಟೆಲಲ್ಲಿ ಫ್ರೀ ಬ್ರೇಕ್ಫಾಸ್ಟ್ ಮತ್ತು ಕಾಫಿ ಇತ್ತು. ಸೊ ಡೈಲಿ ಅಲ್ಲೇ ನಾವು ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ನಾವು ಸಿಟಿನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊರಡ್ತಿದ್ವಿ. ಸೊ ಇವತ್ತು ನಾವು ಏನ್ಷಿಯಂಟ್ ಸಿಟಿಗೆ ಹೋಗ್ಲಿಕ್ಕೆ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಇವತ್ತು. ಸೊ ಇಲ್ಲಿ ಮೆಟ್ರೋನ ಅವರು BTS MRT ಅಂತ ಕರೀತಾರೆ. ಸೊ BTS MRT ಅಂತ ಕರೀತಾರೆ. ಸೊ ನಾವು ನಮ್ಮ ಹೋಟೆಲ್ ಎದುರುಗಡೆ ನಿಂತಿದ್ದೀವಿ ಕ್ಯಾಬ್ನ ಬುಕ್ ಮಾಡಿ. ಕ್ಯಾಬ್ ಬಂದ ತಕ್ಷಣ ನಾವು ಇಲ್ಲಿಂದ ಸಿಯಾಮ್ ಸ್ಟೇಷನ್ಗೆ ಹೋಗ್ತೀವಿ. ಸಿಯಾಮ್ ಸ್ಟೇಷನಿಂದ ಒಂದು ಮೆಟ್ರೋನ ತಗೊಂಡು ಲಾಸ್ಟ್ ಸ್ಟಾಪ್ ಅಂದರೆ ಕೇಹಾ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಒಂದು 5-10 ಮಿನಿಟ್ಸ್ ವಾಕ್ ಇದೆ ಏನ್ಷಿಯಂಟ್ ಸಿಟಿಗೆ. ಸೊ ಅದನ್ನು ಮಾಡಬೇಕು. ಸೊ ಆ ಪ್ರಾಸೆಸ್ ಹೆಂಗಿರುತ್ತೆ, ಲೈಕ್ ಟಿಕೆಟ್ ಯಾವ ರೀತಿ ಬುಕ್ ಮಾಡೋದು ಎಲ್ಲವನ್ನು ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾನು ಬಿಡುವಂಥ ಎಲ್ಲ ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಾವು ಸಿಯಾಮ್ ಸ್ಟೇಷನಿಂದ KR ಸ್ಟೇಷನ್ಗೆ ಹೋಗ್ಲಿಕ್ಕೆ ಮೆಟ್ರೋ ಟಿಕೆಟ್ನ ತಗೊಳ್ತಾ ಇದ್ದೀವಿ. ಸೊ ಇದು ಬಂದು ಮೆಟ್ರೋ ಕಾರ್ಡ್ಸ್. ಸೊ ಎಷ್ಟಾಯ್ತು ಡ್ಯಾಡಿ? 248, 62 baht per person. 62 baht ಒನ್ ಡೇ ಫುಲ್ ಪಾಸ್ ಅಲ್ಲ, ಅದು ಒಂದು ಸ್ಟೇಷನ್ಗೆ. ಸೊ ಇಲ್ಲಿ ನೀವು ತಗೋಬೋದು. ಇಲ್ಲ ಅಂತಂದರೆ ಈ ಥರ ATM ಸ್ಟೇಷನ್ ಥರ ಇದೆ. ನೀವು ಕ್ಯಾಶ್ ಹಾಕ್ಬಿಟ್ಟು ಸ್ಟೇಷನ್ ಸೆಲೆಕ್ಟ್ ಮಾಡಿ ಯು ಕ್ಯಾನ್ ಡೈರೆಕ್ಟ್ಲಿ ಗೆಟ್ ಯುವರ್ ಮೆಟ್ರೋ ಕಾರ್ಡ್. ಸೊ ಇದೇನು ಜಂಜಾಟ ಬೇಡ ಅಂತಂದರೆ ನೀವು ಅಲ್ಲಿ ನೀವು ಟಿಕೆಟ್ನ ಬುಕ್ ಮಾಡ್ಬೋದು. ಸೊ ಇದು ಬಂದು ಸಿಯಾಮ್ ಮೆಟ್ರೋ ಸ್ಟೇಷನ್. ಮೆಟ್ರೋ ಕಾರ್ಡ್. ಸೊ ನೀವು ಟಿಕೆಟ್ ತಗೋಬೇಕು ಅಂದರೆ ಎಕ್ಸಿಟ್ 4 ಅಲ್ಲಿ ನೀವು ಟಿಕೆಟ್ನ ತಗೋಬೋದು. ಪೂಜೆ ಎಷ್ಟನೇ ಪ್ಲಾಟ್ಫಾರ್ಮ್? ಸೊ ಪ್ಲಾಟ್ಫಾರ್ಮ್ 1ಗೆ ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಮೆಟ್ರೋನ ಹತ್ತಲಿಕ್ಕೆ. ಕೇಹಾ ಸ್ಟೇಷನ್ಗೆ ತಲುಪಿದ್ವಿ. ಇದು ನಮ್ಮ ಹೋಟೆಲಿಂದ ಕೇಹಾ ಸ್ಟೇಷನ್ಗೆ 40 ಕಿಲೋಮೀಟರ್ಸ್ ಆಗುತ್ತೆ. ಸೊ ವಿತಿನ್ 40 ಮಿನಿಟ್ಸಲ್ಲಿ ನಾವು ಕೇಹಾ ಸ್ಟೇಷನ್ಗೆ ರೀಚ್ ಆದ್ವಿ. ಸೊ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಟ್ರಾನ್ಸ್ಪೋರ್ಟ್ ನೀವು ತಗೋಬೋದು. ಯಾಕೆ ಅಂದರೆ ಅಲ್ಲಿ ಟ್ರಾಫಿಕ್ ಟೈಮು ಅದೆಲ್ಲ ನೋಡಿದ್ರೆ ಸೊ ಇದು ವಿತಿನ್ 40 ಮಿನಿಟ್ಸಲ್ಲಿ ನಿಮಗೆ ಇದು ರೀಚ್ ಮಾಡಿಸ್ಬೋದು. ಸೊ ಇಲ್ಲಿಂದ ನಾವು ಟ್ಯಾಕ್ಸಿ ತಗೋಬೇಕು. ಸೊ ನೋಡ್ತಾ ಇದ್ದೀರಲ್ಲ ಸಿಯಾಮ್ ಸ್ಟೇಷನ್. ಸೊ ಇಲ್ಲಿ ನಾವು ಟ್ರೈನ ಹತ್ತಿದ್ದು. ಸೊ ಇಲ್ಲಿಂದ ವಿ ಕೇಮ್ ಟು ಲಾಸ್ಟ್ ಸ್ಟಾಪ್, ದಟ್ ಈಸ್ ಕೇಹಾ. ಸೊ ಇಲ್ಲಿಂದ E23 ತನಕ ಬಂದ್ವಿ. ಸೊ ಹೋಪ್ ನಿಮ್ಮ ನೆಕ್ಸ್ಟ್ ಟೂರ್ ಪ್ಲ್ಯಾನ್ಗೆ ಈ ಒಂದು ಪಾಯಿಂಟ್ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಐ ಥಿಂಕ್ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಮೆಟ್ರೋ. ಟೈಮ್ ಸೇವ್ ಮಾಡುತ್ತೆ, ಈವನ್ ಅಫೋರ್ಡಬಲ್ಲೂ ಇರುತ್ತೆ. ಸೊ ಕೇಹಾ ಸ್ಟೇಷನಲ್ಲಿ ಎಕ್ಸಿಟ್ 3 ತಗೋಬೇಕು ಏನ್ಷಿಯಂಟ್ ಸಿಟಿಗೆ ಹೋಗೋಕ್ಕೆ. ಸೊ ಎಕ್ಸಿಟ್ 3ನ ತಗೊಂಡು ಇಲ್ಲಿ ಎಸ್ಕಲೇಟರ್ ಇದೆ. ಎಕ್ಸ್ಕಲೇಟರ್ ಇದೆ ಅಂದ್ಕೊಂಡೆ, ಬಟ್ ಮೆಟ್ಲಿದೆ. ಸೊ ಇಲ್ಲಿ ಟ್ಯಾಕ್ಸಿ ಎಲ್ಲ ಇದನ್ನ ಸಾಂಗ್ ಟೇವ್ ಅಂತ ಕರೀತಾರೆ ಥೈಲ್ಯಾಂಡಲ್ಲಿ, ಒಂಥರ ಮಿನಿ ಬಸ್ ಥರ. ಸೊ ಇಲ್ಲಿ ಇದನ್ನ ತಗೊಂಡು ಏನ್ಷಿಯಂಟ್ ಸಿಟಿಗೆ ಹೋಗ್ತಾ ಇದ್ವಿ. ಏನ್ಷಿಯಂಟ್ ಸಿಟಿಗೆ ಬಂದ್ವಿ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ಸಾಂಗ್ ಟೇವ್ ಕರ್ಕೊಬಂದು ಇಲ್ಲಿ ಬಿಡುತ್ತೆ.
ಪರ್ ಪರ್ಸನ್ 10 ಬಾತ್ ವಿಚ್ ಇಸ್ ಟೋಟಲಿ ವರ್ತ್ ಕೊಡಬಹುದು. ಬೇಸಿಕಲಿ ಎಲ್ಲ ಟ್ರೈ ಮಾಡ್ದಂಗಾಯ್ತು. ಇನ್ನು MRT ಆಯಿತು, ಸಾಂಗ್ ಥೇವ್ ಆಯಿತು. ಯಾ, ದಿಸ್ ಇಸ್ ದ ಎಂಟ್ರೆನ್ಸ್. ವೆಲ್ಕಮ್ ಟು ಏನ್ಷಿಯಂಟ್ ಸಿಟಿ ಇನ್ ಬ್ಯಾಂಕಾಕ್. ಸೊ ಗೇಟ್ ನೋಡಿ, ನಮ್ಮ ಕಡೆ ದೇವಸ್ಥಾನಗಳಿಗೆ ಇದಾಗ್ತಾರಲ್ಲ ಹಂಗಿದೆ. ಎಂಟ್ರೆನ್ಸ್, ದೇವಸ್ಥಾನಗಳಿಗೆ ಎಂಟ್ರೆನ್ಸ್ ಇರುತ್ತಲ್ಲ ಹಿಂಗೆ. ಇಲ್ಲಿ ಗೇಟ್ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗಿ ಇದು ಇದು ಏನಿದು ಹಾವಾ ಡ್ರ್ಯಾಗನ್ ತರ ಇದೆ ಇದು. ಸೊ ಏನ್ಷಿಯಂಟ್ ಸಿಟಿ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1963. ಟಿಕೆಟ್ ತಗೊಳಕ್ಕೆ ಕೌಂಟರ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಿಮಗೆ ಟಿಕೆಟ್ ಕೌಂಟರ್ ಇದೆ. ಸೊ ಇಲ್ಲಿಂದ ನಾವು ಟ್ರಾಮ್ನ ತಗೊಂಡಿದ್ದೀವಿ. ಸೊ 2 ಅವರ್ಸ್ಗೆ ನಮಗೆ 80 ಬಾತ್ ಬೀಳ್ತು ಪರ್ ಪರ್ಸನ್. ಸೊ ಇಡೀ ಏನ್ಷಿಯಂಟ್ ಸಿಟಿನ ಸುತ್ತಾಡಿಸ್ಕೊಂಡು ಬರ್ತಾರೆ. 2 ಅವರ್ಸ್ 4 ಸ್ಟಾಪ್ನ ಕೊಡ್ತಾರೆ. ಇನ್ ಕೇಸ್ ನೀವೇನಾದರೂ ಗಾಲ್ಫ್ ಕಾರ್ಟ್ ಬುಕ್ ಮಾಡ್ತೀರಾ ಅಂದರೆ 1 ಅವರ್ಗೆ 350 ಬಾತ್ ಆಗುತ್ತೆ. ಸೊ ಐ ಥಿಂಕ್ ಇದು ವರ್ತ್ ಇದೆ 80 ಬಾತ್ ಪರ್ ಪರ್ಸನ್ ಫಾರ್ 2 ಅವರ್ಸ್. ಇಲ್ಲಾಂದರೆ ಲೈಕ್ ನೀವು ವಾಕಲ್ಲೂ ಹೋಗ್ಬೋದು. 200 ಎಕರೆ ಇದೆ ಇದು. ಏನ್ಷಿಯಂಟ್ ಸಿಟಿ ಬಂದು ಒನ್ ಆಫ್ ದ ಲಾರ್ಜೆಸ್ಟ್ ಓಪನ್ ಏರ್ ಮ್ಯೂಸಿಯಂ ಇನ್ ದ ವರ್ಲ್ಡ್ ಅಂತಾನೆ ಕರಿಬಹುದು. ಸೊ ಇಲ್ಲಿ ಥೈಲ್ಯಾಂಡ್ ಅಲ್ಲಿರುವಂಥ ಕೆಲವೊಂದಷ್ಟು ಜಾಗಗಳನ್ನ ಲೈಕ್ ಪ್ಯಾಲೇಸಸ್ ಆಗಿರ್ಬೋದು, ಟೆಂಪಲ್ಸ್, ಸ್ಕಲ್ಪ್ಚರ್ಸ್ನ ಅದರದ್ದು ಮಾಡೆಲ್ನ ಇಲ್ಲಿ ಈ ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಸೊ ಕೆಲವೊಂದು ಮಾಡೆಲ್ಸ್ ಮಾಡಿದ್ದಾರೆ. ಸೊ ಕೆಲವೊಂದು ಆ ಒರಿಜಿನಲ್ ಜಾಗದಿಂದ ತಂದು ಇಲ್ಲಿ ಇಟ್ಟಿದ್ದಾರೆ. ಸೊ ಏನ್ಷಿಯಂಟ್ ಸಿಟಿಲಿ ಟಿಕೆಟ್ ಬಂದು ಎಂಟ್ರಿ ಒಬ್ರಿಗೆ 700 ಬಾತ್ ಆಗುತ್ತೆ ನೀವು ಇಲ್ಲಿ ಬಂದು ತಗೊಂಡ್ರೆ. ಆದರೆ ನಾವು ಕ್ಲುಕ್ ಆ್ಯಪಲ್ಲಿ ಬುಕ್ ಮಾಡಿದ್ವಿ. ಸೊ ಅದೆಷ್ಟು ಬೀಳ್ತು ಪೂಜಾ? ಕ್ಲುಕ್ಕಲ್ಲಿ ನಾವು ಏನ್ಷಿಯಂಟ್ ಸಿಟಿ ಪ್ಲಸ್ ಎರ್ವಾನ್ ಮ್ಯೂಸಿಯಂ ಎರಡು ಒಟ್ಟಿಗೆ ತಗೊಂಡ್ವಿ. ಸೊ ಅದು ಬಂದು 1240 rupees ಪರ್ ಪರ್ಸನ್ ಆಗುತ್ತೆ. ಸೊ ನೀವು ಕ್ಲುಕ್ಕಲ್ಲೇ ಬುಕ್ ಮಾಡಿದ್ರೆ ಬೆಸ್ಟ್, ಯಾಕಂದ್ರೆ ಆನ್ ಸ್ಪಾಟ್ ನಿಮಗೆ ಜಾಸ್ತಿ ಅರೌಂಡ್ 1500 ಆಗುತ್ತೆ ಬರೀ ಏನ್ಷಿಯಂಟ್ ಸಿಟಿಗೆ. ಬಟ್ ನಮ್ಗೆ ಎರಡಕ್ಕೆ ಲೈಕ್ ಏನ್ಷಿಯಂಟ್ ಪ್ಲಸ್ ಎರ್ವಾನ್ ನಮಗೆ 1200 ರೂಪೀಸಿಗೆ ಸಿಕ್ತು. ಸೊ ನೀವು ಕ್ಲುಕ್ ಆ್ಯಪಲ್ಲಿ ಬುಕ್ ಮಾಡಿದ್ರೆ ಒಂದು ವೌಚರ್ ಕೋಡ್ ಕೊಡ್ತಾರೆ. ಸೊ ಆ ಒಂದು ವೌಚರ್ನ ನೀವು ಇಲ್ಲಿ ಟಿಕೆಟ್ ಸೆಂಟರ್ ಹತ್ರ ಪ್ರೆಸೆಂಟ್ ಮಾಡಿ ರಿಡೀಮ್ ಮಾಡ್ಕೋಬಹುದು. ನಿಮಗೆ ಫಿಸಿಕಲ್ ಟಿಕೆಟ್ ನ ಕೊಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಅಲ್ಲಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಸುಮಾರು ಫೆಸಿಲಿಟೀಸ್ ಇದೆ. ಲೈಕ್ ಟ್ರಾಮ್ಸ್ ಇರ್ಬೋದು, ಸೈಕಲ್ಸ್ ಇರ್ಬೋದು, ಇಲ್ಲ ಗಾಲ್ಫ್ ಕಾರ್ಟ್ ಅಂದ್ರೆ ನೀವೇ ಡ್ರೈವ್ ಮಾಡಬೇಕು. ಇಲ್ಲೆಲ್ಲ ಅದೆಲ್ಲ ಅವರ್ಲಿ ಬೇಸಿಸ್ ಇರುತ್ತೆ. ಮಿನಿಮಮ್ ನಿಮಗೆ 350 ಬಾತಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಇನ್ ಕೇಸ್ ನೀವು ಟ್ರಾಮ್ಸ್ ನ ತಗೋತೀನಿ ಅಂತಂದ್ರೆ ಅದು ಪರ್ ಹೆಡ್ 80 ಬಾತ್ ಆಗುತ್ತೆ. ಸೊ ಪರ್ ಹೆಡ್ 80 ಬಾತ್ ಫಾರ್ 2 ಅವರ್ಸ್. 2 hours ಮೇನ್ 4 ಸ್ಟಾಪ್ಸ್ ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 20 ಮಿನಿಟ್ಸ್ ಈಚ್ ಅಂದ್ರೆ ಫೋಟೋಸ್ ತಗೊಳಕ್ಕೆ ಟೈಮ್ ಕೊಡ್ತಾರೆ. ಸೊ ಗಾಲ್ಫ್ ಕಾರ್ಟ್ ಆದ್ರೆ 1 ಅವರ್ಗೆ 350 ರೂಪೀಸ್ ಬೀಳುತ್ತೆ. ಸೊ ನಮ್ಗೆ ಇದು ಸ್ವಲ್ಪ ಚೀಪ್ ಅನ್ಸ್ತು, ವರ್ಕೌಟ್ ಮಾಡ್ಬೋದು ಅಂತ ಅನಿಸ್ತು. ಅಂದ್ರೆ ಇಲ್ಲಿ ನಿಜ ನಡೆಯಕ್ಕಾಗಲ್ಲ, ಇಷ್ಟು ದೊಡ್ಡ ಜಾಗ. ಸೊ ಅರೌಂಡ್ 200 ಎಕರ್ಸ್ ಇದೆ, 122 ಪ್ಲೇಸಸ್ ಇದೆ. ಅಷ್ಟೆಲ್ಲ ಕವರ್ ಮಾಡಕ್ಕಾಗಲ್ಲ ನಾವು ಒನ್ ಡೇಲಿ. ಮೇನ್ ಯಾವ್ದು ಸ್ಪಾಟ್ ಇದೆ, ಬೆಸ್ಟ್ ಸ್ಪಾಟ್ಸ್, ಅಲ್ಲಿಗೆ 4 ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅದಾದ್ಮೇಲೆ ನಮಗ್ ಬಿಟ್ಟಿದ್ದು ಎಲ್ಲಾರ ವೀಕೆಂಡ್ ಸುತ್ತಾಡ್ಬೋದು. ಸೊ ನಾವು ಟ್ರಾಮ್ನ ಚೂಸ್ ಮಾಡಿದ್ದೀವಿ. ಸೊ ಇದು ನಮ್ಮ ಫಸ್ಟ್ ಸ್ಟಾಪ್ ಈಗ ನಿಲ್ಸಿರೋದು. ಸೊ ಬನ್ನಿ ಒಂದು ಸ್ವಲ್ಪ ಫೋಟೋಸ್ ತಗೊಳ್ಳೋಣ. ವ್ಯೂನ ನೋಡಿ, ಇಟ್ಸ್ ಅಮೇಝಿಂಗ್. ಸೊ ನೀವು ಇಡೀ ಥೈಲ್ಯಾಂಡ್ನ ನೋಡೋಕ್ಕಾಗಲ್ಲ ಅಂತಂದ್ರು ಈ ಒಂದು ಏನ್ಷಿಯಂಟ್ ಸಿಟಿನ ನೀವು ಕಂಪ್ಲೀಟಾಗಿ ಕವರ್ ಮಾಡಿದ್ರೆ ಥೈಲ್ಯಾಂಡಲ್ಲಿರುವಂಥ ಕೆಲವೊಂದು ಸಿಗ್ನಿಫಿಕೆಂಟ್ ಪ್ಲೇಸಸ್ನ ನೀವು ಇಲ್ಲಿ ಕವರ್ ಮಾಡಬಹುದು. ಸೊ ನೀವು ಇಲ್ಲಿ ಬಂದರೆ 1 ಡೇಲಿ ಆಲ್ಮೋಸ್ಟ್ ಲೈಕ್ ಕಂಪ್ಲೀಟ್ ಥೈಲ್ಯಾಂಡ್ನ ನೋಡಿ ಅದರದ್ದು ಕಲ್ಚರ್ನ ನೀವು ಈ ಒಂದು ಮ್ಯೂಸಿಯಂ ಥ್ರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಸೊ ಐ ಥಿಂಕ್ ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳಬಹುದು. ಫೋಟೋ ಸ್ಪಾಟಲ್ಲಿ ಒಂದಷ್ಟು ಫೋಟೋಸ್ಗಳನ್ನ ಹೊಡ್ಕೊಂಡ್ವಿ. ಆದರೆ ಟೈಮ್ ಸಾಲಲ್ಲ ಅಲ್ವಾ? ಒಂದೊಂದು ಫೋಟೋಗೆ ಪೋಸ್ ಕೊಟ್ಕೊಂಡು ಹೋದ್ರೆ ಎಷ್ಟೋ ಒಂದು 5-10 ನಿಮಿಷನಾರ ಬೇಡವಾ? ಸೊ ಬಟ್ ನಮಗೆ 20 ಮಿನಿಟ್ಸ್ ಅಷ್ಟೇ ಕೊಟ್ಟಿರೋದು ಈ ಸ್ಪಾಟ್ಗೆ. ಸೊ 20 ಮಿನಿಟ್ಸ್ ಆಲ್ಮೋಸ್ಟ್ ಆಗಿದೆ. ಸೊ ಇಲ್ಲೊಂದು ಸ್ಪಾಟ್ ಕವರ್ ಮಾಡಿ ಟ್ರಾಮ್ ಹತ್ರ ಹೋಗಬೇಕು. ಸೊ ಲೆಟ್ಸ್ ಗೋ. ಸೊ ರಿವರ್ ಹರಿತಿದೆ ಹಿಂದೆಗಡೆ, ಬ್ಯೂಟಿಫುಲ್ ಆಗಿರುವಂಥ ಸ್ಪಾಟ್ಸ್. ಸೊ ನಥಿಂಗ್ ಬಟ್ ಲೈಕ್ ಬುದ್ಧಿಸ್ಟ್
ಟೆಂಪಲ್ಸ್ ಮತ್ತು ಈವನ್ ಮಾಂಕ್ ಸಹ ಇದ್ದಾರೆ. ಸೊ ನೀವು ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಟೂರಿಸ್ಟ್ಗಳು ಕಾಣ್ತಿದ್ದಾರೆ ಅಂತ. ಸೊ ನಾವು ಟಿಕೆಟ್ ಕೌಂಟರ್ ಹತ್ರ ನೋಡ್ತಿದ್ದಾಗ ಅಲ್ಲಿ ಗೊತ್ತಾಗ್ತಿರ್ಲಿಲ್ಲ ನಮಗೆ ಇಷ್ಟೊಂದು ಜನ ಟೂರಿಸ್ಟ್ ಇದ್ದಾರೆ, ಇದೇನಪ್ಪ ಕಾಲು ಹೊಡಿತಿದೆ ಅಂತ. ಬಟ್ ಇಲ್ಲಿಗೆ ಬಂದು ನೋಡಿದಾಗ ಇಷ್ಟೊಂದು ಜನ ಟೂರಿಸ್ಟ್ಗಳಿದ್ದಾರೆ. ಸುಮಾರು ಜನ ಇಂಡಿಯನ್ಸ್ದು ನಾವು ನೋಡಿದ್ವಿ. ಸೊ ವಿಡಿಯೋಗ್ರಾಫರು, ನಮ್ಮ ಪರ್ಸ್ನಲ್ ಫೋಟೋಗ್ರಾಫರು. ಸೊ ಇಲ್ಲಿ ಮಮ್ಮಿ ಅಸಿಸ್ಟ್ ಮಾಡ್ತಿದ್ದಾರೆ. ಸೊ ಒಂದು ಫುಲ್ ಟೀಮ್ ಒಟ್ಟಿಗೆ ಏನ್ಷಿಯಂಟ್ ಸಿಟಿ ಟೂರ್ನ ಮಾಡ್ತಾ ಇದ್ದೀವಿ. ಸೊ ಹೋಪ್ ಯುಲ್ ಎಂಜಾಯ್ ದಿಸ್ ವ್ಲಾಗ್ ವಿತ್ ಅಸ್. ಸೊ ಟ್ರಾಮ್ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಇದು ಬಂದು ನಾರ್ದರ್ನ್ ಥೈ ವಿಲೇಜ್ ಅಂತೆ ಏನ್ಷಿಯಂಟ್ ಸಿಟಿಯಲ್ಲಿ. ಸೊ ಎಲ್ಲ ಚಿಕ್ಕದು ಬುದ್ಧಿಸ್ಟ್ ಟೆಂಪಲ್ಸ್ಗಳಾಗಿರಲಿ ಅಥವಾ ಬೆಟ್ಟಗಳಾಗಿರಲಿ ಅದೆಲ್ಲ ಇತ್ತು. ಸೊ ನೀವು ಈ ಕಡೆ ಸೈಡ್ ನನ್ನ ರೈಟ್ ಸೈಡಿಗೆ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಫುಲ್ ಶಾಪಿಂಗ್ ಸೊವೆನಿಯರ್ಸ್ ತೊಗೊಂಡು ಹೋಗ್ಬೋದು. ಸೊ ಆ ಥರ ಶಾಪಿಂಗ್ ಮಾಲ್ಸ್ಗಳಿದೆ. ಐ ಥಿಂಕ್ ಟ್ರಾಮ್ ಜರ್ನಿ ಇಸ್ ಬೆಟರ್. ಲೈಕ್ ನೀವು ಇಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ನಮಗಂತೂ ಗೊತ್ತಿಲ್ಲ. ಸೊ ಅವ್ರು ನೀಟಾಗಿ ಗೈಡ್ ಮಾಡ್ತಿದ್ದಾರೆ ನಮಗೆ. ನೀವು ಸೈಕಲ್ ಅಥವಾ ಗಾಲ್ಫ್ ಕಾರ್ಟ್ ತಗೊಂಡ್ರೆ ನೀವೇ ಹೋಗಬೇಕಾಗತ್ತೆ. ಬಟ್ ನಮಗೆ ಒಬ್ಬರು ಇಲ್ಲಿ ಗೈಡ್ ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳಿದ್ನಲ್ಲ ಸೊವೇನಿಯರ್ ಶಾಪ್ ಅಂತ. ಸೊ ಅಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ, ನೋಡೋಣ ಏನು ತೊಗೋಬೋದು ಅಂತ. ಸೊ ಇಲ್ಲಿ ಮಿನಿ ಲೈಕ್ ಶಾಪಿಂಗ್ ಸೆಂಟರ್ಸ್ಗಳಿದೆ ಇಲ್ಲಿ. ಸೊ ಯು ಕ್ಯಾನ್ ಶಾಪ್ ಲೈಕ್ ಫ್ಯಾನ್ಗಳು, hats, cute items. First Pooja. ಸೊ ನಾವೀಗ 4th ಫೋಟೋ ಸ್ಪಾಟಲ್ಲಿ ಇದ್ದೀವಿ. ದಟ್ ಈಸ್ ಪೆವಿಲಿಯನ್ ಆಫ್ ಎನ್ಲೈಟೆಂಡ್. ಸೊ ಇದು ಬ್ಯೂಟಿಫುಲ್ ಆಗಿದೆ. ಸೊ ಇದು ಒನ್ ಆಫ್ ದ ಮೋಸ್ಟ್ ಸಖತ್ತಾಗಿರೋ ಜಾಗ ಅಂತಾನೆ ಹೇಳ್ಬೋದು ಏನ್ಷಿಯಂಟ್ ಸಿಟಿಲಿ. ಇದು ಒನ್ ಆಫ್ ದ ಲೈಕ್ ಫೋಟೋಗ್ರಫಿಗೆ ಬೆಸ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಸೊ ಕೆಳಗಡೆ ವಾಟರ್ ಇದೆ, ಮೇಲ್ಗಡೆ ಈ ಬಿಲ್ಡಿಂಗ್ ಇದೆ ಸ್ಟ್ರಕ್ಚರ್. ಸೊ ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲೊಂದು ಕೆಲವೊಂದಷ್ಟು ಫೋಟೋಸ್ನ ತಗೊಳ್ತೀವಿ. ಸೊ ದಿಸ್ ಇಸ್ ದ ಲಾಸ್ಟ್ ಸ್ಟಾಪ್ ಇನ್ ದಿ ಏನ್ಷಿಯಂಟ್ ಸಿಟಿ ಟ್ರಾಮ್ ಟೂರಲ್ಲಿ. ಸೊ ಆಲ್ಮೋಸ್ಟ್ 2 hours ಅಲ್ಲಿ ಕಂಪ್ಲೀಟ್ ಏನ್ಷಿಯಂಟ್ ಸಿಟಿನ ಈ ಒಂದು ಟ್ರಾಮ್ ಅಲ್ಲಿ ನೀವು ಕವರ್ ಮಾಡಬಹುದು. ಏನ್ಷಿಯಂಟ್ ಸಿಟಿ ಟೂರ್ನ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾಪ್ ಎರ್ವಾನ್ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವು ಟ್ಯಾಕ್ಸಿನ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಟ್ಯಾಕ್ಸಿ ಕಾಸ್ಟ್ ಬಂದು ಇಲ್ಲಿಂದ ಏನ್ಷಿಯಂಟ್ ಸಿಟಿ ಟು ಎರ್ವಾನ್ ಮ್ಯೂಸಿಯಂ 192 ಬಾತ್ ಆಗುತ್ತೆ. ಅದ್ರ ಬದಲು ಲೈಕ್ ಅದು ಬೆಸ್ಟ್ ವೇ ಅಂತ ಅನ್ಸುತ್ತೆ. ಯಾಕಂದರೆ ನೀವು ಇಲ್ಲಿಂದ ಸಾಂಗ್ ಟೇವ್ ತೊಗೊಂಡು ಪುನಃ BTS ಸ್ಟೇಷನ್ಗೆ ಹೋಗಿ ಅಲ್ಲಿ ಎರ್ವಾನ್ದು ಸ್ಟಾಪ್ ತೊಗೊಂಡು ಅಲ್ಲಿಂದ ಇನ್ನೊಂದು ಟ್ಯಾಕ್ಸಿ ಎತ್ತು ನೀವು ಹೋಗಬೇಕಾಗತ್ತೆ. ಅದ್ರ ಬದಲಿಗೆ ಇಲ್ಲಿಂದನೇ ಡೈರೆಕ್ಟ್ ಎರ್ವಾನ್ ಮ್ಯೂಸಿಯಂಗೆ ನೀವು ಟ್ಯಾಕ್ಸಿ ತೊಗೊಂಡ್ಬಿಟ್ರೆ ಅಫೋರ್ಡಬಲ್ ಅನಿಸುತ್ತೆ, ಜೊತೆಗೆ ಬೆಸ್ಟ್ ಅಂತಲೂ ಅನಿಸುತ್ತೆ. ಲೈಕ್ ಅರೌಂಡ್ 192 ಬಾತ್ ಏನೋ ಬೀಳುತ್ತೆ. ಸೊ ನಾವು ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ. ಸೊ ಇಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದೀವಿ ನಮ್ಮ ಟ್ಯಾಕ್ಸಿಗೆ. ಇನ್ನೊಂದು 3-4 ಮಿನಿಟ್ಸಲ್ಲಿ ಬರುತ್ತೆ ಅಂತ ಹಾಕಿದ್ದಾರೆ. ಏನ್ಷಿಯಂಟ್ ಸಿಟಿನ ಮುಗಿಸ್ಕೊಂಡು ಇವಾಗ ನಾವು ಎರ್ವಾನ್ ಮ್ಯೂಸಿಯಂಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆನೆ ಕಾಣಿಸ್ತಾ ಇದೆ. ಸೊ ಅದ್ರ ಹತ್ರ ಹೋಗೋಣ. ಸೊ ಇಲ್ಲಿಗೂ ಅಷ್ಟೇ ಟಿಕೆಟ್ ಇದೆ. ಇಲ್ಲಿ ನೀವು ಟಿಕೆಟ್ ತಗೋತೀರಾ ಅಂತಂದರೆ ಇಟ್ ಈಸ್ 300 ಥೈ ಬಾತ್ ಇಲ್ಲಿ ಬಂದರೆ. ಸೊ ನಾನು ನಿಮಗೆ ಆಗಲೇ ಹೇಳ್ದಂಗೆ ಲೈಕ್ ನೀವು ಕ್ಲುಕ್ ಕ್ಯಾಪಲ್ಲಿ ನೀವು ಬುಕ್ ಮಾಡೋದ್ರಿಂದ ಇನ್ನು ಕಡಿಮೆಗೆ ನಿಮಗೆ ಡೀಲ್ ಸಿಗುತ್ತೆ. ಸೊ ನಾವು ಏನ್ಷಿಯಂಟ್ ಸಿಟಿ ಪ್ಲಸ್ ಎರ್ವಾನ್ ಮ್ಯೂಸಿಯಂಗೆ ಅರೌಂಡ್ 1200 ಇಂಡಿಯನ್ ರುಪೀಸ್ನ ನಾವು ಪೇ ಮಾಡಿದ್ದು. ಸೊ ನೀವು ಅದೇ ವೌಚರ್ನ ಇಲ್ಲಿ ಕೊಟ್ಟರೆ ಫಿಸಿಕಲ್ ಟಿಕೆಟ್ನ ಕೊಡ್ತಾರೆ. ಸೊ ನೀವು ಹಂಗೇನೆ ಮಾಡ್ಕೊಳ್ಳಿ, ತುಂಬ ದುಡ್ಡು ಉಳಿಸ್ಬೋದು. ಯಾಕಂದರೆ ಅದು 700 ಬಾತ್ ಪ್ಲಸ್ ಇಲ್ಲಿ 300 ಬಾತ್ 400 ಬಾತ್ ಅಂತೆ. ಸೊ 700 ಪ್ಲಸ್ 400 ಬಾತ್ ನೀವು ಪೇ ಮಾಡೋ ಬದಲು ಕ್ಲುಕ್ ಆ್ಯಪಲ್ಲಿ ಒನ್ಸ್ ಫಾರ್ ಆಲ್ ನೀವು ಬುಕ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ ಸಹ ನಿಮಗೆ ಸಿಗುತ್ತೆ. 2000 ಬಾತ್ ಐ ಮೀನ್ ನಮಗೆ ಸೇವ್ ಆಗಿದ್ದು ಬಿಕಾಸ್ 4 ಪೀಪಲ್ಗೆ
ಸೊ ಅಕಾರ್ಡಿಂಗ್ಲಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಆ್ಯಪ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಾ ಲಿಂಕ್ನು ಸಹ ನಾನು ಮೆನ್ಷನ್ ಮಾಡಿರ್ತೀನಿ. ಚೆಕ್ಔಟ್ ಮಾಡಿ. ನೀವು ಕ್ಲುಕ್ ಆ್ಯಪ್ನ ಯೂಸ್ ಮಾಡೋದ್ರಿಂದ ನಿಮಗೆ ಸುಮಾರು ದುಡ್ಡನ್ನ ನೀವು ಉಳಿಸ್ಬಹುದು. ಸೊ ಬನ್ನಿ ಆ ವೌಚರ್ನ ರೀಡೀಮ್ ಮಾಡಿಸ್ಕೊಳ್ಳೋದು ಫಸ್ಟ್. ಸೊ ಆನ್ಲೈನ್ ಟಿಕೆಟ್ ತಗೊಂಡಿದ್ರೆ ಅದನ್ನ ರೀಡೀಮ್ ಮಾಡ್ಸೋಕ್ಕೆ ಇಲ್ಲಿಗೆ ಬರಬೇಕು. ಅಂದರೆ ಎಂಟ್ರೆನ್ಸ್ ಇಂದ ಸ್ಟ್ರೇಟ್ ಬಂದು ಇಲ್ಲಿ ಕಾಫಿ ಶಾಪ್ ಇದೆ, ಕಾಫಿ ಶಾಪ್ ಎದುರುಗಡೆ ಆನ್ಲೈನ್ ವೌಚರ್ದು ರೀಡೀಮ್. ಸೊ ನಿಮಗೆ ಅಲ್ಲಿ ಕ್ಲುಕ್ಕಲ್ಲಿ ಬುಕ್ ಮಾಡಿದ ತಕ್ಷಣ ಒಂದು ವೌಚರ್ ಬರುತ್ತೆ. ಸೊ ಅದನ್ನು ಇಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಅವರು ನಿಮಗೆ ಟಿಕೆಟ್ನ ಕೊಡ್ತಾರೆ. ಫಿಸಿಕಲ್ ಟಿಕೆಟ್ ನಿಮಗೆ ಈ ಥರ ಕೊಡ್ತಾರೆ. ಸೊ ಇದನ್ನ ಅಲ್ಲಿ ತೋರಿಸ್ಬೇಕು. ಅದಕ್ಕಿಂತ ಮುಂಚೆ ಏನಾರ ತಿನ್ನಕ್ಕೆ ಸಿಗುತ್ತಾ ನೋಡೋಣ. ಸೊ ಇಲ್ಲಿ ಒಂದು ಕಾಫಿ ಶಾಪ್ ಇದೆ ಮತ್ತು ಅಲ್ಲೇನೋ ಇದೆ. ಸೊ ಏನಾರ ಲೈಟಾಗಿ ಏನಾರ ತಿನ್ಬಹುದಾ ನೋಡೋಣ. ತಿನ್ಕೊಂಡು ಹೋಗೋದಾ? ಹಾಂ. ಸೊ ಈ ಒಂದು ರೆಸ್ಟೋರೆಂಟಲ್ಲಿ ಫ್ರೈಡ್ ರೈಸ್ ವಿತ್ ಚಿಕನ್ ಮತ್ತು ಸ್ಟಿಕ್ ಫ್ರೈಡ್ ನೂಡಲ್ಸ್ನ ಬುಕ್ ಮಾಡಿದ್ದೀವಿ. ಸೊ ಇಲ್ಲಿ ಸೊ ಫಸ್ಟ್ ಟೈಮ್ ಥೈಲ್ಯಾಂಡಲ್ಲಿ ಥೈ ಊಟ ತಿಂತಾ ಇರೋದು. ಆರ್ಡರ್ ಮಾಡೋದ್ರಲ್ಲಿ ಮಮ್ಮಿ ಬರೀ ಪಪ್ಪಾಯ ತಿನ್ನಿಸ್ತೀರಾ ಅಂತ ಕೇಳ್ತಾ ಇದ್ದೆ. ಆರ್ಡರ್ ಮಾಡೋದು ನಿಜ. ರಿಯಾಕ್ಷನ್ ಪಪ್ಪಾಯ ಸ್ಯಾಲೆಡ್. ಹೌದಾ? ಫ್ರೈಡ್ ರೈಸು, ಎಗ್, ವೆಜಿಟೇಬಲ್ಸ್ ಮತ್ತೆ ಚಿಕನ್. ಸೊ ಇದು ಬಂದು ಇದು ಸ್ಟಿರ್ ಫ್ರೈಡ್ ನೂಡಲ್ಸ್ ವಿತ್ ಚಿಕನ್. ಇದೆರಡನ್ನ ಟ್ರೈ ಅಂದ್ರೆ ಮಾಡಬೇಕು. ಇಲ್ಲಿ ಇದು ಎಂಟ್ರಿ ಪಾಯಿಂಟ್ ಅಲ್ಲಿ ಟಿಕೆಟ್ ನ ತೋರಿಸಿದ್ರೆ ಕೈಗೆ ಸ್ಟ್ಯಾಂಪ್ ಹಾಕ್ತಾರೆ. ಸೊ ಸ್ಟ್ಯಾಂಪ್ ನ ಹಾಕ್ತಾರೆ. ಇದು ಬಂದು ಎರ್ವಾನ್ ಮ್ಯೂಸಿಯಂ ಬಂದು ಮೇನ್ ಬೇಸಿಕ್ ಆಗಿ ಹೇಳ್ಬೇಕಂದ್ರೆ ಎರ್ವಾನ್ ಮೀನಿಂಗ್ ಏನಂತಂದ್ರೆ ವಾಟರ್, ಕ್ಲೌಡ್ಸ್ ಮತ್ತೆ ರೈನ್ಬೋ ಅಂತ. ಅದು ಇಂದ್ರ ದೇವರ ವಾಹನ ಎರ್ವಾನ್ ಅನ್ನೋದು. ಆಕ್ಚುಲಿ ಅದಕ್ಕೆ 33 ತಲೆ ಇರೋದು, ಬಟ್ ಇಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡಕ್ಕೆ 3 ತಲೆ ಇದೆ. ಆ ಜೊತೆಗೆ ಇಂದ್ರನ ಎನಿಮಿ ಅಂದ್ರೆ ಗಾಡೆಸ್ ಆಫ್ ಥಂಡರ್ ಅಂತೆ. ಅದು ಲೈಕ್ ಭೂಮಿ ಮೇಲೆ ಬರಗಾಲ ಸೃಷ್ಟಿ ಮಾಡ್ತಿದ್ರಂತೆ. ಸೊ ಆ ನೀರು ಬರಗಾಲನ ಇದ್ ಮಾಡಕ್ಕೋಸ್ಕರ ಈ ಎಲಿಫೆಂಟ್ ನ ಯೂಸ್ ಮಾಡ್ಕೊಂಡು ವಾಟರ್ ನ ಕಲೆಕ್ಟ್ ಮಾಡಿ ಆ ಭೂಮಿ ಮೇಲೆ ಸ್ಪ್ರೇ ಮಾಡೋದು. ಆ ತರ ಅಂದ್ರೆ ಕಾನ್ಸೆಪ್ಟ್ ಏನೋ. ಸೊ ನಮ್ಮಲ್ಲಿ ಹೇಗೆ ಹೇಳ್ತೀವಲ್ಲ, ಮಳೆ ಬರೋದಕ್ಕೋಸ್ಕರ ಆರ್ಟಿಫಿಷಿಯಲ್ ಕ್ಲೌಡ್ ಇದನ್ನ ಇದ್ ಮಾಡ್ತೀವಲ್ಲ, ಆಗ ಇಂದ್ರ ಈ ಆನೆ ಯೂಸ್ ಮಾಡ್ಕೊಂಡು ಭೂಮಿ ಮೇಲೆ ಆ ನೀರನ್ನ ತಂದು ಹಾಕ್ತಾ ಇದ್ದಿತ್ತು. 33 ಎಲಿಫೆಂಟ್ ಇಲ್ಲಿ 33 ಹಾಕಕ್ಕಾಗಲ್ಲ. ಸೊ ರೆಪ್ರೆಸೆಂಟ್ ಮಾಡಕ್ಕೆ 3 ಇದೆ. ಆನೆನ ಇದು ಮಾಡಿದ್ರು, ಇಂದ್ರನ ವಾಹನ. ನೀವು ಎರ್ವಾನ್ ಮ್ಯೂಸಿಯಂ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿ 3 ದೊಡ್ಡದು ಆನೆ ತಲೆನ ನೀವು ನೋಡ್ತಾ ಇರ್ಬೋದು. ಸೊ ಇದು ಹ್ಯಾಂಡ್ ಕಾರ್ವ್ಡ್ ಸ್ಕಲ್ಪ್ಚರ್, ಫಸ್ಟ್ ಅಂಡ್ ಬಿಗ್ಗೆಸ್ಟ್ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಟೂರಿಸ್ಟ್ ಅಟ್ರಾಕ್ಷನ್ ಸಹ ಹೌದು. ಜೊತೆಗೆ ಸುಮಾರು ಜನ ಬಂದು ಇಲ್ಲಿ ಪೂಜೆನೂ ಸಹ ಮಾಡ್ತಾರೆ. ಸೊ ಇಲ್ಲಿ ಪ್ರೇಯರ್ನ ಮಾಡ್ತಿದ್ದಾರೆ. ಸೊ ಅಲ್ಲಿ ಕೌಂಟರ್ ಅಲ್ಲಿ ನಿಮಗೆ ಹೂವಿನ ಹಾರ ಮತ್ತೆ ಗಂಧದ ಕಡ್ಡಿನ ತಗೊಂಡು ಇಲ್ಲಿ ಪ್ರೇಯರ್ ಮಾಡ್ಬೋದು. ಎರ್ವಾನ್ ಅಂತಂದ್ರೆ ವಾಟರ್, ಕ್ಲೌಡ್ಸ್ ಮತ್ತೆ ರೈನ್ಬೋ ಅಂತ. ಸೊ ಇದು ಬಂದು 33 ಹೆಡ್ ಎಲಿಫ್ಯಾಂಟ್ದು ಸೇಕ್ರೆಡ್ ನೇಮ್ ಅಂತ ಹೇಳ್ತಾರೆ. ಇದು ಬಂದು ಎರ್ವಾನ್ ಮ್ಯೂಸಿಯಂ ಬಂದು ಕನ್ಸ್ಟ್ರಕ್ಷನ್ ಶುರುವಾಗಿದ್ದು 1994 ಅಲ್ಲಿ, ಮತ್ತೆ ಇದು ಪಬ್ಲಿಕ್ಗೆ ಓಪನ್ ಆಗಿದ್ದು 2003 ಅಲ್ಲಿ. ಈ ಒಂದು ಬಿಲ್ಡಿಂಗ್ದು ಇನ್ಕ್ಲೂಡಿಂಗ್ ಎಲಿಫೆಂಟ್ ಸ್ಕಲ್ಪ್ಚರ್ದು ಟೋಟಲ್ ಹೈಟ್ ಬಂದು 43.6 ಮೀಟರ್ಸ್ ಇದೆ, ವಿಚ್ ಈಸ್ ಲೈಕ್ ಈಕ್ವಲೆಂಟ್ ಟು 14 ಸ್ಟೋರಿ ಬಿಲ್ಡಿಂಗ್. ಮ್ಯೂಸಿಯಂದು ಇಂಟೀರಿಯರ್ನ 3 ಮೇನ್ ಫ್ಲೋರ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಅಕಾರ್ಡಿಂಗ್ ಟು ದ ಹಿಂದೂ ರೆಪ್ರೆಸೆಂಟೇಷನ್ ಆಫ್ ದ ಯೂನಿವರ್ಸ್. ಅದರಲ್ಲಿ ನಮಗೆ ಅಂಡರ್ ವರ್ಲ್ಡ್, ಅರ್ತ್ ಮತ್ತೆ ಹೆವೆನ್. ಸೊ ಫಸ್ಟ್ 2 ಫ್ಲೋರ್ಸ್ ಈ ಒಂದು ಸ್ಕಲ್ಪ್ಚರ್ದು ಎಂಟ್ರೆನ್ಸ್ ಅಂದ್ರೆ ಪೆಡೆಸ್ಟಿಯಲ್ ಅಲ್ಲೇ ನಿಮಗೆ ಸಿಗತ್ತೆ. ಸೊ ಟಾಪ್ ಫ್ಲೋರ್ ಬಂದು ಎಲಿಫೆಂಟ್ದು ಹೊಟ್ಟೆ ಒಳಗಡೆನ ಡಿಸೈನ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರೋ ಆರ್ಕಿಟೆಕ್ಚರ್ ತುಂಬಾನೇ ಫೈನ್ ಆಗಿದೆ. ಎಲ್ಲಿಗೆ ಲಿಫ್ಟ್ ಇದು? ಮೇಲೆ ಒಳಗೆ ಅನ್ಸುತ್ತೆ.
ಆನೆ ಒಳಗೆ ಹೋಗ್ಬೋದಾ? ಸೊ ಇಲ್ಲಿ ಮೇಲ್ಗಡೆಯಿಂದ ಒಂದು ಲಿಫ್ಟ್ ತಗೊಂಡಿದ್ದೀವಿ. ಸೊ ಇದು ಲಿಫ್ಟ್ ಇಂದ ಮೇಲ್ಗಡೆ ಬಂದಿದೀವಿ. ಸೊ ಇದು ಆಕ್ಚುಲಿ ಆನೆ ಸ್ಟ್ರಕ್ಚರ್ ಒಳಗಡೆ ಇದೀವಿ ನಾವು. ಸೊ ಇಲ್ಲಿ ಅದೇ ಆನೆ ಹೊಟ್ಟೆ ಒಳಗಡೆ. ಸೊ ಇಲ್ಲಿಂದ ಸಿಟಿ ವ್ಯೂ ನಿಮ್ಗೆ ಕಾಣಿಸ್ತಿದೆ ನೋಡಿ. ಅಲ್ಲಿ ಬ್ರಿಡ್ಜ್ ತರ ಇದೆಯಲ್ಲ, ಅದು ಮೆಟ್ರೋ ಸ್ಟೇಷನ್. ಸೊ ಯಾ, ದಿಸ್ ಇಸ್ ದ ಸಿಟಿ ವ್ಯೂ. ಇದು ಅಂದ್ರೆ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಈ ತರ, ಲೈಕ್ ಇದು ಫುಲ್ ವುಡನ್ ಇದೆ ಒಳಗಡೆ, ಫುಲ್ ವುಡನ್ ಕನ್ಸ್ಟ್ರಕ್ಷನ್. ಸೊ ಇದು ಆಕ್ಚುಲಿ ಏನ್ಷಿಯಂಟ್ ಸಿಟಿಗೆ ಹೋಗಿದ್ವಲ್ಲ, ಅವ್ರದ್ದೇನೆ ಇದು ಅಲ್ವಾ? ಏನ್ಷಿಯಂಟ್ ಸಿಟಿ ಗ್ರೂಪ್ ಅವ್ರದ್ದೇನೆ ಎರ್ವಾನ್ ಮ್ಯೂಸಿಯಂ ಸಹ ಇರೋದು. ಆನೆ ಹೊಟ್ಟೆ ಒಳಗಡೆ ಹೋಗ್ಬಿಟ್ಟು ಕೆಳಗಡೆ ಬರ್ತಾ ಇದೀವಿ ಈಗ. ಸೊ ಎರ್ವಾನ್ ಮ್ಯೂಸಿಯಂ ಮುಗಿಸ್ಕೊಂಡು ಹಂಗೆ ಬಂದ್ರೆ ನಮ್ಗೆ ಇಲ್ಲಿ ಗಣಪತಿದು ಟೆಂಪಲ್ ಇದೆ ಇಲ್ಲಿ. ಸೊ ಗಣಪತಿದು ಟೆಂಪಲ್ ಸ್ಟ್ಯಾಚು ಇದೆ ಮೇಲ್ಗಡೆ. ಸೊ ಇಲ್ಲೂ ಸಣ್ಣ ಸಣ್ಣ ಐಡಲ್ಸ್ ಇಟ್ಟಿದ್ದಾರೆ ಗಣಪತಿ. ಈ ಒಂದು ಮ್ಯೂಸಿಯಂ ಸುತ್ತ ಬ್ಯೂಟಿಫುಲ್ ಆಗಿ ಪಾರ್ಕ್ ಇದೆ. ಸೊ ಲೈಕ್ ನೀವು ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬಹುದು, ಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಜೊತೆಗೆ ತುಂಬಾ ಆನೆ ಸ್ಟ್ರಕ್ಚರ್ಸ್ ನ ನೀವು ನೋಡ್ಬೋದು ಮೇಲ್ಗಡೆ. ಲೈಕ್ ಇದಾಗ್ಲೇ ಹೇಳ್ದಂಗೆ ಎರ್ವಾನ್ ಇಟ್ ಸಿಂಬಲೈಸಸ್ 33 ಹೆಡ್ ಎಲಿಫೆಂಟ್. ಸೊ ನೀವು ಮೇಲ್ಗಡೆ 3 ತಲೆ ನೋಡ್ತೀರಾ. ಸೊ ಇನ್ ಮಿಕ್ಕಿದ್ದು 30 ಆನೆಗಳನ್ನ ನೀವು ಈ ಒಂದು ಪಾರ್ಕ್ ಅಲ್ಲಿ ನೀವು ನೋಡಬಹುದು. ಒಂಥರ ರಿಲ್ಯಾಕ್ಸಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಎರ್ವಾನ್ ಮ್ಯೂಸಿಯಂ ಆಯ್ತು. ಸೊ ಈಗ ಎರ್ವಾನ್ ಮ್ಯೂಸಿಯಂ ಇಂದ ಒಂದು ಮಾರ್ಕೆಟ್ಗೆ ಹೋಗ್ತಾ ಇದೀವಿ, ಪ್ರಾರ್ಥನಾ ಮಾರ್ಕೆಟ್ ಅಂತ. ಸೊ ಅದನ್ನ ಮಾರ್ಕೆಟ್ ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಸೊ ಯಾ, ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಪಾರ್ಕ್ ಅಲ್ಲಂತೂ ಸ್ವಲ್ಪ ಹೊತ್ತು ಕೂತಿದ್ವಿ. ಪಾರ್ಕ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಯಾ, ತುಂಬಾ ಚೆನ್ನಾಗಿತ್ತು, ರಿಲ್ಯಾಕ್ಸಿಂಗ್ ಆಗಿತ್ತು. ಸೊ ನೆಕ್ಸ್ಟ್ ಈಗ ಮಾರ್ಕೆಟ್ಗೆ ಹೋಗಿ ಆದ್ರೆ ಸ್ವಲ್ಪ ಶಾಪಿಂಗ್ ಮಾಡೋಣ. ಸೊ ಟ್ಯಾಕ್ಸಿಗೆ ವೇಟ್ ಮಾಡ್ತಾ ಇದೀವಿ. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಪ್ರಾರ್ಥನಾ ಮಾರ್ಕೆಟ್ಗೆ ಗ್ರ್ಯಾಬ್ ಅಲ್ಲಿ ಟ್ಯಾಕ್ಸಿನ ಬುಕ್ ಮಾಡಿದೀವಿ. ಅದು ಎಷ್ಟಾಗುತ್ತಪ್ಪ ಅಂತಂದ್ರೆ 230 ಬಾತ್ ಇಲ್ಲಿಂದ. ಸೊ ನಾವು ಇಲ್ಲಿಂದ ಟ್ಯಾಕ್ಸಿ ತಗೊಂಡು MRTಗೆ ಹೋದ್ರೆ, ಅಂದ್ರೆ ಮೆಟ್ರೋಗೂ ಹೋಗಿ ಮೆಟ್ರೋ ಇಂದ ತಗೊಂಡು ಅಲ್ಲಿ ಸಿಯಾಮ್ ಸ್ಟೇಷನ್ ಅಲ್ಲಿ ಇಳ್ಕೊಂಡು ನೀವು ಅಲ್ಲಿಂದ 13 to 15 ಮಿನಿಟ್ಸ್ ನಡ್ಕೊಂಡು ಹೋಗ್ಬೇಕಾ ಮಾರ್ಕೆಟ್ಗೆ. ಸೊ ಅಲ್ಲೂ ಅಷ್ಟೇ ಸಂಬರ್ ಅರೌಂಡ್ $250 ಥೈ ಬಾತೆ ಬೀಳುತ್ತೆ 4 ಜನಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿಂದನೇ ಡೈರೆಕ್ಟ್ ನಮಗೆ ಟ್ಯಾಕ್ಸಿ ಸಿಕ್ಕಿರೋದ್ರಿಂದ ಸೊ ಟ್ಯಾಕ್ಸಿನ ಬುಕ್ ಮಾಡಿದ್ದೀವಿ 230 ಥೈ ಬಾತ್ಗೆ ಥ್ರೂ ಬೋಲ್ಟ್ ಆ್ಯಪ್. ಸೊ ಯಾ, ಈಗ ಟ್ಯಾಕ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಗೇಟ್ ಹತ್ರ. ಇರೋದು ಇಂದಿರಾ ಸ್ಕ್ವೇರ್ ಶಾಪಿಂಗ್ ಮಾಲ್. ಸೊ ಇಲ್ಲೆಲ್ಲ ಲೈಕ್ ನಿಮಗೆ ಸೋವೆನಿಯರ್ಸ್ ಆಗಿರಲಿ, ಜುವೆಲ್ರಿ, ಬ್ಯಾಗ್ಸ್ ಮತ್ತು ಕ್ಲೋದಿಂಗ್ ಈ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದರೆ ನಮ್ಮ ಭಾರತೀಯರು ತುಂಬ ಜನನೇ ಇದ್ದಾರೆ. ಇದು ಅನ್ನಿಸ್ತಾ ಇಲ್ಲ ನಾವು ಥೈಲ್ಯಾಂಡಲ್ಲಿ ಇದ್ದೀವಿ ಅಂತ. ಸೊ ಯಾವುದೋ ಒಂದು ಇಂಡಿಯನ್ದು ಶಾಪಿಂಗ್ ಮಾಲಿಗೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಎಲ್ಲಿ ನೋಡಿದ್ರು ಇಂಡಿಯನ್ಸ್. ಈವನ್ ಶಾಪಲ್ಲಿ ಮಾತಾಡ್ತಿರೋರು ಕೆಲವೊಂದಿಷ್ಟು ಜನ ಇಂಡಿಯನ್ಸೇ ಇದ್ದಾರೆ, ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನೀವು ನೋಡಿ ಒಂದು ಲುಕ್ ಯಾವ ರೀತಿ ಇದೆ ಈ ಒಂದು ಶಾಪಿಂಗ್ ಏರಿಯಾ ಅಂತ. ಏರ್ ಆಕ್ಸೆಸರೀಸ್ಗಳು ಇದೆ. ಏನಿದೆ? ಕೋಕೋನಟ್ ಐಸ್ ಕ್ರೀಮ್ ತೊಳಿ ಟೇಸ್ಟ್ ನೋಡಿ. ಇದು ಆಕ್ಚುಲಿ ಫೇಮಸ್ ಇದೆ ಥೈಲ್ಯಾಂಡಲ್ಲಿ. ಬ್ಯಾಂಕಾಕ್ ಅಲ್ಲಿರುವಂತ ಈ ಒಂದು ಮಾರ್ಕೆಟ್ ಮತ್ತೆ ಇಂದಿರಾ ಸ್ಕ್ವೇರ್ ನ ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ತುಂಬಾ ಜನ ಇಂಡಿಯನ್ಸ್ ನ ನೋಡ್ಕೊಂಡು ಈ ಒಂದು ಮಾರ್ಕೆಟ್ ಅಲ್ಲಿ ಡೇನ ಎಂಡ್ ಮಾಡ್ತಾ ಇದೀವಿ. ಸೊ ಇಲ್ಲಿಂದ ನಾವು ಡೈರೆಕ್ಟ್ ನಮ್ಮ ಹೋಟೆಲ್ ಟಿಮ್ ಮ್ಯಾನ್ಷನ್ಗೆ
ವೆಹಿಕಲ್ನ ಬುಕ್ ಮಾಡಿದ್ವಿ. ಸೊ ತುಂಬ ನಡೆದು ಸುಸ್ತಂತೂ ಆಗಿತ್ತು. ಜೊತೆಗೆ ಶಾಪಿಂಗ್ ಹೆಚ್ಚಾಗಿ ಏನು ಮಾಡಕ್ ಹೋಗ್ಲಿಲ್ಲ. ಸೊ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ನ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಾನು ಬಿಡುವಂಥ ಎಲ್ಲ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ತಲುಪತ್ತೆ. ಬಾಯ್ ಗೈಸ್ ಆ್ಯಂಡ್ ಟೇಕ್ ಕೇರ್.